ಈ ದಿಪ್ಪಟ ಯೂಸ್ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು. ದಪ್ಪ ಇರೋರು ಎಸ್ಪೆಷಲಿ ನಮ್ಮಂಥವ್ರು ಲೋವರ್ ಬಾಡಿ ಹೆವಿ ಇರ್ತದಲ್ಲ, ಸೊ ಲೋವರ್ ಬಾಡಿ ಲೆಗ್ಸ್‌ನ ಲಿಫ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಥರ ದಿಪ್ಪಟ ಯೂಸ್ ಮಾಡಿ ಎಕ್ಸಸೈಸ್ ಮಾಡೋದು. ಅದಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಸೊ ಇವತ್ತು ವೆಯ್ಟ್ ಮೆಜರ್ಮೆಂಟ್ ಮಾಡಿದೆ. ಎಷ್ಟು ಕೆ ಜಿ ಹೆಚ್ಚಾಗಿದೆ ಗೊತ್ತಾ? ಅಬ್ಬಾ ಅನಿಸ್ಬಿಡ್ತು ನನಗೆ. ಏನು ಹೆಚ್ಚಾಗಿದೆ ಗೊತ್ತಾಗಲ್ಲ. ಕರ್ಗಕ್ಕೆ ಮಾತ್ರ ಎಷ್ಟೆಷ್ಟು ವರ್ಷ ಬೇಕು, ಎಷ್ಟೆಷ್ಟು ತಿಂಗಳ ಬೇಕು ಅನಿಸುತ್ತೆ. ಬಟ್ ಹೆಚ್ಚಾದರೆ ಸಾಕು, 3-4 ತಿಂಗಳು ಕುತ್ಕೊಂಡು ತಿಂದರೆ ಸಾಕು, ಫುಲ್ ಹೆಚ್ಚಾಗ್ಬಿಡುತ್ತೆ. ಸೊ ಹಂಗಾಗ್ಬಿಟ್ಟಿದೆ. ಬಟ್ ನಿಮ್ಗೆ ಏನು ಗೊತ್ತಾ, ನೀವು ಅಂತಿರ್ಬೋದು ಏನು ಪ್ರೂಫು ಏನಂಥೇಳಿ. ಬಟ್ ನಾನು ಪ್ರತಿಯೊಂದನ್ನು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನೋಡಿ, ಆ್ಯಕ್ಚುಲಿ 2023 ನಾನು ಅವಾಗೆ 82 kg ರೆಡ್ಯೂಸ್ ಮಾಡಿಬಿಟ್ಟಿದ್ದೆ ನಾನು. ಸೊ ನನ್ನ ಮಗಳು ಬರ್ಗಡ್ದೆ ನಾನು ಹೇಳಿದ್ನಲ್ಲ 110 ನಾನು ಎಷ್ಟು ರೆಡ್ಯೂಸ್ ಮಾಡಿದೆ ಅಂಥೇಳಿ. ಸೊ ಆವಾಗಲೇ ನಾನು 82, ಇದು ನಂದು ಓಲ್ಡ್ ಡೈರಿ ಆ್ಯಕ್ಚುಲಿ, ಇದನ್ನು ಮೇಂಟೈನ್ ಮಾಡ್ತಿರೋದು. ಬಟ್ ನನ್ನ ಮಗಳು ಹುಟ್ಟಿದ ಮೇಲೆ ಈ ಥರ ಮಾಡಿಬಿಟ್ಟಿದ್ದಾಳೆ ಇವನ್ನೆಲ್ಲ. ಸೊ ಇದರೊಳಗೆಲ್ಲ ಏನೇನು ಎಕ್ಸಸೈಸ್ ಮಾಡಿದೆ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡಿದ್ನ ಅಂಥೇಳಿ ಎಲ್ಲನೂ ಮಾಡಿದೆ. ಬಟ್ ಮತ್ತು ನಾನು ಡಿಸೆಂಬರ್ ಒಳಗೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗೂ ಸೊ ಎಲ್ಲನೂ ಮೆಜರ್ಮೆಂಟ್ ಮಾಡಿದ್ದೆ ನೋಡಿ. ಅವಾಗಲೂ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ, ಎಲ್ಲನೂ ಮೆಜರ್ಮೆಂಟ್ ಮಾಡಿದ್ದೀನಿ ನಾನು, ಏನೇನು ತಿಂತಿದ್ದೆ ಏನೇನಿಲ್ಲ ಅಂಥೇಳಿ. ಸೊ ಇದ್ರ ಪ್ರಕಾರ ಇಲ್ಲಿ ಒಂದು ಕಡೆ ನನಗೆ ಕಂಪ್ಯಾರಿಸನ್ಗೆ ಇರಲಿ ಅಂಥೇಳಿ ಇವತ್ತು ಬರೆದಿದ್ದು. ಸೊ ಇವತ್ತು ನಾನು ಬರೆದಿದ್ದೀನಿ ಇದನ್ನು. ಏನಂದರೆ ಇದರಲ್ಲಿ 27 ಲಾಸ್ಟ್ 2024 ಡಿಸೆಂಬರ್ದು ಅಂದರೆ, ಸೊ ಡಿಸೆಂಬರ್ದು ಬರ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಚೆಕ್ ಮಾಡ್ಕೊಂಡಿನಿ. 2023 ಕಂಪ್ಯಾರಿಸನ್ ಮಾಡೋದೇ ಬೇಡ, ಯಾಕಂದರೆ ಭಾಳ ಜಗಜಾಂತರ ಗ್ಯಾಪ್ ಇದೆ. ಯಾಕಂದರೆ ಇಂಚ್ ಲಾಸ್ ಜಾಸ್ತಿ ಇತ್ತು ಅವಾಗ. ಇವಾಗ ಇದಕ್ಕೂ 4-5 ಇಂಚ್ ಲಾಸ್, ಅಂದರೆ ಇಂಚ್ ಭಾಳ ಆಗಿದೆ. ಅಂದರೆ ಬಾಡಿ ಹಿಗ್ಗಿದೆ, ಫುಲ್ಲು ದಪ್ಪ ಆಗ್ಬಿಟ್ಟಿನ ಅನಿಸುತ್ತಲ್ವ. ದಪ್ಪ ಅನಿಸುತ್ತಲ್ಲ, ರಿಯಲ್ ದಪ್ಪ ಆಗಿದ್ದೀನಿ ನಾನು. ಮತ್ತೇನಂದರೆ ಇದು ಇವತ್ತಿಗೆ ಚೆಕ್ ಮಾಡಿಬಿಟ್ಟಿದ್ದೀನಿ, ನೋಡೋಣ. ನೋಡಿ ಫುಲ್ಲು ವೆಯ್ಟ್ ಹೆಚ್ಚಾಗ್ಬಿಟ್ಟಿದೆ. ಮಾಡಬೇಕು, ಹೆಂಗಾದರೂ ಮಾಡಿ ರೆಡ್ಯೂಸ್ ಮಾಡಲೇಬೇಕು ಅಂದ್ಕೊಂಡೀನಿ. ಏನೇನು ಮಾಡ್ತೀನಿ, ಎಂತ ಮಾಡಿದೆ ಅಂತ ಹೇಳ್ತೀನಿ. ಆದರೆ ಏನಂದರೆ ಈ ಲೋವರ್ ಬಾಡಿ ಲಿಫ್ಟ್ ಅವಾಗ ಈಸಿಯಾಗಿ ಮಾಡ್ತಿದ್ದೆ, ಇವಾಗ ಮಾಡೋಕ್ಕಾಗ್ತಾಯಿಲ್ಲ, ತ್ರಾಸಾಗ್ತಾಯಿತ್ತು. ಸೊ ಯಾವುದಾದ್ರೂ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ತುಪ್ಪಟ್ಟು ಯೂಸ್ ಮಾಡಿ ಮಾಡ್ಬೋದಲ್ವಾ ಅಂತ ಟ್ರೈ ಮಾಡಿದೆ. ಸುಕ್ಕತ್ತು ಬರ್ತಾಯಿದೆ, ಈಸಿಯಾಗಿ ಮಾಡ್ಬೋದು. ಮತ್ತು ಮಲ್ಕೊಂಡ್ ಮೇಲೆ ಹೇಳೋಕೆ ತ್ರಾಸಾಗ್ತಿರ್ತೈತೆ, ಅದು ಒಂದು ಎಕ್ಸಸೈಸ್. ಎಸ್ಪೆಷಲಿ ಅಪ್ಪರ್ ಅಬ್ಡಮನಿಗೆ ಭಾಳ ಯೂಸ್ ಆಗ್ತಿತ್ತು. ಸೊ ಇದರಿಂದ ಈ ದುಪ್ಪಟ್ಟು ಯೂಸ್ ಮಾಡಿದ್ರೆ ನಿಜ ಹೇಳ್ತೀನಿ ಸೂಪರ್ ಈಸಿ, ಎಷ್ಟಂತಂದರೆ ಆರಾಮಾಗಿ ಮಾಡ್ಬೋದು. ಸೊ ನೋಡ್ಕೊಂಡು ಬನ್ನಿ ಏನೇನು ಮಾಡಿದೆ, ಯಾವ ಥರ ಎಕ್ಸಸೈಸ್ ಮಾಡಿದೆ. ಬಟ್ ಡಯಟ್ ಏನೂ ಮಾಡ್ತಾಯಿಲ್ಲ ನಾನು, ಯಾಕಂದರೆ ಡಯಟ್ ಬಗ್ಗೆ ಬಿಟ್ಬಿಡಿ. ಫುಲ್ಲು ಸ್ಟ್ರೆಸ್ ಆದರೆ ಮಗಳಿಗೆ ಊಟ ಉಣಿಸ್ಬೇಕಾದ್ರೆ ಆಗಲೇ ಬಾಯಿ ಹಾಕೊಂಡು ಬಿಟ್ಟಿದ್ದೀನಿ, ನೆನಪೇ ಇರೋದಿಲ್ಲ ನನಗೆ. ಅದಕ್ಕೆ ಏನು ಮಾಡಿದ್ದೀನಿ, ಡಯಟ್ ಹತ್ರ ಕ್ಲೋಸ್ ಅಪ್. ಓನ್ಲಿ ವಾಕಿಂಗು, ಜಾಸ್ತಿ ಮೂವ್ಮೆಂಟ್ ಮಾಡೋದು, ಸ್ವಲ್ಪ ಎಕ್ಸಸೈಸ್. ಅಂದರೆ ಎಷ್ಟು ಸ್ವಲ್ಪ ಅಂದರೂ 21 ಮಿನಿಟ್ಸ್ ಕಂಪಲ್ಸರಿ ಎಕ್ಸಸೈಸ್ 21 ಡೇಸ್. ಓಕೆ. ಸೊ ಇದು ನಿನ್ನೆದು 21 ಡೇಸ್, ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ 18ಇಂದ. ಸೊ ಇವತ್ತಿಂದ ಸ್ವಲ್ಪ ಡೇ 1 ಅಂತ ಹಾಕ್ತಾ ಇರೋದು. ಆ್ಯಕ್ಚುಲಿ ಡಯಟ್ ಏನು ಮನೇಲಿ ತಿಂತೀನಿ ಅದನ್ನೇ ಹಾಕ್ತಾ ಇರೋದೀನಿ. ಮತ್ತು ಎಸ್ಪೆಷಲಿ ನೀರು ಬಗ್ಗೆ ನನಗೆ ಯೂಶ್ವಲಿ ನೆನ್ಕೊಂಡು ಕುಡಿಬೇಕು. ಮೇ ಬಿ ನಂತರ ಯಾರಾದರೂ ಮಾಡ್ತಿರ್ಬೋದು ಅನ್ನಿಸ್ತದೆ. ನನಗಂತೂ ನೀರು ಕುಡಿಯೋದು ನೆನಪೇ ಆಗೋಲ್ಲ. ಬಟ್ ಇವಾಗ ನೀರು ಹೆಚ್ಚು ಕುಡಿಬೇಕು ಅಂದ್ಕೊಂಡೀನಿ, ಯಾಕೆಂದರೆ ಎಲ್ಲ ಡಿಟಾಕ್ಸ್ ಆಗಬೇಕಲ್ವ ಬಾಡಿ. ಸೊ ನೀರು ಕುಡಿಬೇಕು. ಇದೆಲ್ಲ ಏನೇನು ಮಾಡಿದೆ ನಾನು, ಯಾವ ಥರ ಎಕ್ಸಸೈಸ್ ಮಾಡಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿರಿ ವೇಟ್ ಮೆಜರ್ಮೆಂಟ್ ಮಾಡ್ಕೋತೀನಿ ನೋಡಿ. ಎಲ್ಲ ಫ್ಯಾಕ್ಟೇ ತೋರಿಸ್ಬೇಕಲ್ವಾ, ಬರ್ದು ಇಡ್ತಾಯಿದ್ದೀನಿ. ಫುಲ್ಲು ಏನೇ ಅಂದರೆ ಎಷ್ಟು ಹೆಚ್ಚಾಗಿದಪ್ಪ ಅನಿಸ್ಬಿಡ್ತು. ನೋಡ್ತಾ ಭಯ ಆಗ್ತಾಯಿತ್ತು, ಏನಪ್ಪ ಇಂಥ ಬರೀ ಹೆಚ್ಚಾಗಿದೆ ಅಂಥೇಳಿ. ಒಟ್ಟಿನಲ್ಲಿ ಹೆಂಗೋದ್ರಾಗಲಿ ಸ್ಟಾರ್ಟ್ ಮಾಡಿದ್ರಂತ ಈ ಮೆಜರ್ಮೆಂಟ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮ್ದು ಎಷ್ಟೇ ಆಗಿದೆ ಏನಂತೇಳಿ. ಸೊ ನೆಕ್ಸ್ಟ್ ಎಕ್ಸಸೈಸ್ ಮಾಡಿರೋದು ದುಪ್ಪಟ್ಟ ಎಕ್ಸಸೈಸ್ 4, ಬಟ್ ಭಾಳ ಎಫೆಕ್ಟಿವ್ ಇದೆ. ಇವಿಷ್ಟು ಮಾಡ್ಕೊಳ್ದೆ ಫುಲ್ ಬೆವ್ದ್ಬಿಟ್ಟಿದ್ದೆ. ಸೊ ಟ್ರೈ ಮಾಡಿ ಇದನ್ನು. ಈ ಥರ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಫ್ಯಾಟ್ ಅಂದರೆ ಕಡಿಮೆ ಆಗುತ್ತೆ. ಫುಲ್ಲು ಬಲ್ಜಿಂಗು, ಬ್ರಾ ಬ್ಯಾಂಡ್ ಹತ್ರ ಇರೋ ಕೊಬ್ಬು ಅದೆಲ್ಲ ಕಡಿಮೆ ಆಗುತ್ತೆ. 10 to 20 ರಿಪಿಟೇಷನ್ ಮಾಡಿರಿ. ಆಮೇಲೆ ನಾನು ಹೇಳಿದ್ನಲ್ಲ, ನಾನು ಮಲ್ಕೊಂಡು ಮೇಲೆ ಹೇಳೋಕ್ಕೇ ಆಗ್ತಿದ್ದಿಲ್ಲ ಅಂತೇಳಿ. ಸೊ ಈ ಥರ ಕಾಲಿಗೆ ಇಟ್ಕೊಂಡು ಈ ಥರ ಮೇಲೆ ಇದ್ದರೆ
ಆರಾಮಾಗಿ ಈಸಿಯಾಗಿ ಹೇಳ್ಬೋದು ರೀ. ನಾನು ಅಂದ್ಕೊಂಡಿದ್ದೇ ಇಲ್ಲ ಬರುತ್ತೆ ಅಂತೆಲ್ಲ. ಬಟ್ ಟ್ರೈ ಮಾಡಿದೆ, ಚೆನ್ನಾಗಿ ಈಸಿಯಾಗಿ ಬರಕತ್ತು. ಸೊ ಇದನ್ನು ಮಾಡೋಕ್ಕೆ ಖುಷಿ ಆಗ್ಬಿಡ್ತು ನನಗೆ. ಬೇರೆ ಎಕ್ಸಸೈಸ್ ಮಾಡೋಕ್ಕೆ ಮನ್ಸು ಬರೋವಲ್ದಾಗಿತ್ತು. ಸೊ ಇದನ್ನೇ ಮಾಡ್ತಾ 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 ಮಾಡಿದೆ. ಹಾಗೆ ಒಂದು 20 ರಿಪಿಟೇಷನ್ ಮಾಡಿದೆ. ಆಮೇಲೆ ಸಿಂಗಲ್ ಲೆಗ್ ಲಿಫ್ಟ್ ಮಾಡಿದೆ. ಈ ಸಿಂಗಲ್ ಲೆಗ್ ಮಾಡ್ಬೋದು, ಬಟ್ ಈಸಿಯಾಗಿ ಮಾಡ್ಬೋದು, ಬಟ್ ಪೇನ್ ಆಗ್ತಿರ್ತಿತ್ತು. ಸೊ ಹೆಂಗಾದ್ರೂ ದುಪ್ಪಟ್ಟೆ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು 2 ಕಾಲು ಲೆಗ್ನ ಲಿಫ್ಟ್ ಮಾಡಿದೆ. ಅದನ್ನು ದುಪ್ಪಟ್ಟೆ ಯೂಸ್ ಮಾಡ್ಕೊಂಡೆ. ಇವು ಏನಾಗುತ್ತೆ, ಲೋವರ್ ಹ್ಯಾಂಗಿಂಗ್ ಬೆಲ್ಲಿಗೆ ಭಾಳ ಎಫೆಕ್ಟಿವ್ ಆಗುತ್ತೆ. ಎಸ್ಪೆಷಲಿ ಯಾಕಂದರೆ ಥೈ ಫ್ಯಾಟು, ಲೋವರ್ ಬೆಲ್ಲಿ, ಹ್ಯಾಂಗಿಂಗ್ ಬೆಲ್ಲಿಗೆ ಭಾಳ ಎಫೆಕ್ಟಿವ್. ನೋಡಿ, ನಾನು ಮೇಲೆ ಎದ್ದಳಕ್ಕೆ ಟ್ರೈ ಮಾಡಾಕತ್ತೀನಿ, ಆಗ್ತಾ ಇಲ್ಲ ಆಗಿತ್ತು. ಸೊ ಅರ್ಧ ಬಾಡಿನೂ ಎತ್ತಕ್ಕೆ. ಸೊ ನೋಡಿ, ನಾನು ನಿಮ್ಗೆ ಎತ್ತು ತೋರಿಸ್ತಾ ಇದ್ದೀನಿ. ಇವಾಗ ಕಾಲನ್ನ ಕೆಳಗಿಟ್ಕೊಂಡೆ, ಬಾಡಿ ಅಷ್ಟೇ ಎತ್ತಬೇಕಲ್ವಾ. ಸೊ ಆ ಥರ ದುಪ್ಪಟ್ಟೆ ಹಿಡ್ಕೊಂಡು ನಾವು ಕೆಳಗಡೆನೇ ಹಚ್ಚಬೇಕು, ಆ ಥರ ಮೇಲೆ ಹೋಗಬಾರ್ದು. ಬಟ್ ನಮ್ಮ ಬಾಡಿನ ಎತ್ತಕ್ಕೆ ಟ್ರೈ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟು ನಾನು ಹೆಂಗಂದರೆ ನನಗೆ ಎತ್ತಕ್ಕಾಗುತ್ತೋ ಇಲ್ಲ ಅಂತ ಟ್ರೈ ಮಾಡ್ತಾಯಿದ್ದೆ. ನೆಕ್ಸ್ಟು ಬಾಡಿನ ಲಿಫ್ಟ್ ಮಾಡಿದೆ. ಬರೀ ಕಾಲಷ್ಟೇ, 2 ಕಾಲು ಲಿಫ್ಟ್ ಮಾಡೋದು. ಲಿಫ್ಟ್ ಮಾಡಬೇಕಾದ್ರೆ ಸ್ಲೋ ಆಗಿ ಕೆಳಗಡೆ ಬಿಡಬೇಕು. ಅದು ಅಷ್ಟು ಪೇನ್ ಅನಿಸುತ್ತೆ. ನೀವು ಮಾಡಿ ನೋಡ್ಬೋದು. ಕೆಲವೊಮ್ಮೆ ಹೆವಿ ಥೈ ಇದ್ದವ್ರಿಗೆ ಮಾಡೋಕ್ಕಾಗಲ್ಲ, ನನ್ನಂಥವ್ರಿಗೆ. ಆಮೇಲೆ ಒಂದೇ ಸಿಂಗಲ್ಗೆ ಹಾಕ್ಕೊಂಡು ಸೈಡ್ ಮಾಡಬೇಕು. ಈ ಥರ ಲಿಫ್ಟ್ ಮಾಡಿ ಈ ಕಡೆ ಬಾಗಿಸೋದು, ಆ ಕಡೆ ಬಾಗಿಸೋದು ಮಾಡೋದ್ರಿಂದ ಏನಾಗುತ್ತೆ, ಇನ್ನರ್ ಥೈ, ಸೈಡ್ ಥೈದು ಏನು ಫ್ಯಾಟ್ ಇರ್ತಿತ್ತಲ್ಲ ಅದು ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ. ನಾನು ಆ್ಯಕ್ಚುಲಿ ವೇಲ್ ಹಿಡ್ಕೊಳ್ಳೋಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಸೊ ನೋಡಿ, ಹಾಗೆ ಹಿಡ್ಕೊಂಡು ಟ್ರೈ ಮಾಡಾಕತ್ತೀನಿ. ಹೀಗೆ ಕಾಲನ್ನ ಫೋಲ್ಡ್ ಮಾಡಿ ಈ ಥರ ಮೇಲೆ ಅಪ್ಪರ್ ಬಾಡಿ ಎತ್ತೋದಿರ್ತದೆ. ಸೊ ಅದನ್ನು ಮಾಡಬೇಕಲ್ವ, ಅದನ್ನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ಈ ಥರ ಹಿಡ್ಕೊಂಡು ಇನ್ನೂ ಜಗ್ಗಿ ಹಿಡಿದು ಈ ಥರ ಮೇಲೆ ಮಾಡಿದರೆ ಈಸಿಯಾಗಿ ಹಿಡಿತದೆ. ನೋಡ್ಬೋದು, ಅಪ್ಪರ್ ಅಬ್ಡಮನ್ ಭಾಳ ಬಂದದ, ಮೇಲೆ ಹೊಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ನನಗೆ ಏನು ಅನ್ನಿಸ್ತಾ ಇದೆ, ಸೊ ಇದನ್ನೇ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೆ ಆಯ್ತಪ್ಪ ಅಂಥೇಳಿ ಇವತ್ತು ಈ ಎಕ್ಸಸೈಸ್ ಮಾಡಿದ್ದು. ಆ್ಯಕ್ಚುಲಿ ಡೈಲಿ ಒಂದೊಂದು ಥರ ಎಕ್ಸಸೈಸ್ ಮಾಡೋದು. ಇವತ್ತು ಒಂದೇ ಥರ ಎಕ್ಸಸೈಸ್ ಅಂತಲ್ಲ, ಒಂದಿನ ಏರೋಬಿಕ್ಕು ಡ್ಯಾನ್ಸ್ ಮಾಡೋದು, ಒಂದಿನ ಈ ಥರ ಎಕ್ಸಸೈಸು, ಒಂದಿನ ಸೂರ್ಯ ನಮಸ್ಕಾರ. ನನಗೆ ಯಾವ್ದು ಅನಿಸುತ್ತೆ ಅದನ್ನು ಮಾಡ್ತೀನಿ. ಬಟ್ 21 ಮಿನಿಟ್ಸು ಕಂಪಲ್ಸರಿ ಮಾಡೋದು. ಬಟ್ ಯಾವುದೇ ಮಾಡೋದನ್ನು ಎಂಜಾಯ್ಮೆಂಟ್ ಮಾಡ್ಕೋತಾ ಮಾಡೋದು. ಆಮೇಲೆ ಈ ಥರ ಹೋಲ್ಡ್ ಮಾಡೋದಿದೆ ನೋಡಿ, ಮಾಡೋಕ್ಕಾಗಲ್ಲ. ಬಟ್ ಈ ಥರ ನಾನು ದುಪ್ಪಟ್ಟದಿಂದ ಮಾಡಿದ್ರೆ ಈಸಿಯಾಗಿ ಭಾರಿ ಆರಾಮಾಗಿ ಮಾಡ್ಬೋದು. ಸೊ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ, ನಿಜ ಹೇಳ್ತೀನಿ. ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ದುಪ್ಪಟ್ಟ ಹಿಡ್ಕೊಂಡು ಇನ್ನೂ ಭಾಳ ಎಕ್ಸಸೈಸ್ ಮಾಡ್ಬೋದು. ಬಟ್ ನಾನು ಸದ್ಯ 4-5 ಅಷ್ಟೇ ತೋರಿಸ್ತಾ ಇದ್ದು. ಇದನ್ನು ಯೂಶ್ವಲಿ ಒಂದು ಬಾಟ್ಲ್ ಹಿಡ್ಕೊಂಡು ಈ ಥರ ಟರ್ನು ಮಾಡಬೇಕಾಗುತ್ತದೆ ಸೈಡ್. ಅದನ್ನು ಮಾಡೋಕ್ಕಾಗಲಾರ್ದಾಗ ಈ ಥರ ಮಾಡಬೇಕು. ಆಮೇಲೆ ಬ್ಯಾಕ್ ಫ್ಯಾಟಿಗೆ ನಾನು ಕುಂತ್ಕೊಂಡು ಈ ಥರ ಸೈಡ್ ಬೆಂಡಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಟಿಕ್ ಹಿಡ್ಕೊಂಡು ಮಾಡ್ತಾರೆ. ಸೊ ವೇಲ್ ಹಿಡ್ಕೊಂಡು ಮಾಡಿದ್ರೂ ವೇಟ್ ಲಿಫ್ಟ್ ಮಾಡೋಷ್ಟು ಫೀಲಿಂಗ್ ಬರುತ್ತೆ. ಸೊ ಒಂದ್ಸಲ ನೋಡಿ. ಸೊ ಬೆಳಗ್ಗೆ ಊಟ ಏನು ಮಾಡಿದೆ ಅಂದರೆ, ರೊಟ್ಟಿ, ಹಾಗಲಕಾಯಿ ಪಲ್ಯ ಮಾಡಿದೆ. ರಾತ್ರಿ ಆಮ್ಲೆಟು, ರೊಟ್ಟಿ ತಿಂದೆ. ಇದಿಷ್ಟ ಆಗಿತ್ತು ಇವತ್ತಿನ ದಿನ.